ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬೆಂಗಳೂರಿನ ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ತಹಶೀಲ್ದಾರ್ ಬಗ್ಗೆ ಒಂದು ಸುದ್ದಿ ಪ್ರಸಾರವಾಗಿದ್ದ ಕುರಿತು ತಹಶೀಲ್ದಾರ್ ಅವರು ಒಂದು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಗೋಷ್ಠಿಯ ಉದ್ದೇಶ ಪತ್ರಕರ್ತರ ವಿರುದ್ಧವೇ ಆಗಿತ್ತು. ಈ ಸುದ್ದಿಗೆ ನಾನೂ ಸೇರಿದಂತೆ ಕೆಲ ಪತ್ರಕರ್ತರು, ವರದಿಗಾರರು ಹಾಜರಾಗಿದ್ದರು. ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಹೇಳಿದ ಕೆಲ ಪದಗಳ ಅರ್ಥ ಸೂಕ್ಷ್ಮವಾಗಿ ಗ್ರಹಿಸಿದಾಗ ಅವರ ಹೇಳಿಕೆಯಲ್ಲಿ ಸಾಕಷ್ಟು ನೋವಿತ್ತು, ಕಣ್ಣಂಚಲ್ಲಿ ನೀರು ಕಂಡುಬಂದಿತು, ಮನಸ್ಸಲ್ಲಿ ಬೇಸರವಿತ್ತು, ಮುಖದಲ್ಲಿ ಕೋಪವಿದ್ದರೂ ಮಾತಿನಲ್ಲಿ ಕರ್ತವ್ಯದ ಸಾರ್ಥಕತೆ ಹಾಗೂ ಸ್ಪಷ್ಟತೆ ಎದ್ದು ಕಾಣುತ್ತಿತ್ತು. ಏಕೆಂದರೆ ಭಾರತೀಯ ವಾಯುಸೇನೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸಿರುವ ಇವರು ಮಾಜಿ ಸೈನಿಕರೂ ಹೌದು, ಈಗ ತಹಶೀಲ್ದಾರ್ ಕೂಡ ಹೌದು. ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಪಾಂಡುಪುರ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಿಷ್ಟು: ಬೆಂಗಳೂರಿನ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಫೋಟೋ ಬಳಸಿಕೊಂಡು ನನ್ನ ಬಗ್ಗೆ ಇಲ್ಲಸಲ್ಲದ ಸುಳ್ಳು ಸುದ್ದಿ ಪ್ರಸಾರವಾಗಿತ್ತು. ಪಾಂಡುಪುರ ತಹಶೀಲ್ದಾರ್ ಬಸವರೆಡ್ಡಿ ರೋಣದಾರ್ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಲಂಚ ಸಹಿತ ಸಿಕ್ಕಿಬಿದ್ದಿದ್ದಾರೆ, ಸಾಕ್ಷಿ ಸಹಿತ ಸಿಕ್ಕಿಕೊಂಡಿದ್ದಾರೆ, ಗೋಪಾಲ್ ಎಂಬ ವ್ಯಕ್ತಿ ಬಳಿ ಲಂಚ ಪಡೆದು ಭ್ರಷ್ಟಾಚಾರದಲ್ಲಿ ಸಿಲುಕಿಕೊಂಡಿದ್ದಾರೆ ಎಂದು ಸುದ್ದಿ ನಾನು ನೋಡಿದೆ. ಈ ಸುದ್ದಿ ನೋಡಿ ನನಗೇ ಗಾಬರಿ ಆಯಿತು. ಇದೊಂದು ಉದ್ದೇಶಪೂರ್ವಕವಾದ ಸುಳ್ಳು ಸುದ್ದಿಯಾಗಿತ್ತು. ನನ್ನ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಇದು ಎಂದು ಗೊತ್ತಾಯಿತು. ಸಾಕ್ಷಿ ಆಧಾರ ಇಲ್ಲದ ಸುದ್ದಿ ಪ್ರಸಾರ ಮಾಡಿರುವುದು ವಾಸ್ತವ ಸಂಗತಿಯಾಗಿತ್ತು. ಏಕೆಂದರೆ ಗೋಪಾಲ್ ಎಂಬ ವ್ಯಕ್ತಿಯ ಕಡತವಾಗಲಿ ಅಥವಾ ಈ ಹೆಸರಿನಲ್ಲಿ ಯಾವುದೇ ಫೈಲ್ ಆಗಲಿ ನಮ್ಮ ಬಳಿ ಇಲ್ಲವೇ ಇಲ್ಲ. ಕಾಣದ ಕೆಲ ಶಕ್ತಿಗಳು ಅಥವಾ ವ್ಯಕ್ತಿಗಳು ಸುಳ್ಳು ಸುದ್ದಿ ಮಾಡಿಸಿದ್ದಾರೆ ಎಂಬುದು ಬಲ್ಲ ಮೂಲಗಳಿಂದ ಗೊತ್ತಾಯಿತು. ಶಾಸನಬದ್ಧವಾಗಿ ಕಾನೂನು ಹೋರಾಟ ಮಾಡೋಣ ಎಂದು ತೀರ್ಮಾನಿಸಿ ಉದ್ದೇಶಪೂರ್ವಕವಾಗಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದಾರೆ ಎಂದು ಆರೋಪಿಸಿ ಬೆಂಗಳೂರಿನ ಯೂಟ್ಯೂಬ್ ಚಾನೆಲ್ ಹಾಗೂ ಮಾಲೀಕರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಪಾಂಡುಪುರ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ದಾಖಲಿಸಿದ್ದೇನೆ. ಜೊತೆಗೆ ಮಾನನಷ್ಟ ಮೊಕದ್ದಮೆಯೂ ದಾಖಲಿಸಿದ್ದೇನೆ. ನನಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕೆಂದು ಎನ್ನುವವರಿಗೆ ಇದೊಂದು ಸಂದೇಶ ರವಾನಿಸುತ್ತಿದ್ದೇನೆ ಎಂದು ಎಚ್ಚರಿಕೆಯನ್ನು ನೀಡಿದ ಪ್ರಸಂಗ ನಡೆಯಿತು. ಪಾಂಡುಪುರ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದಾರ್ ಅವರ ಮಾತುಗಳನ್ನು ನೀವೇ ಆಲಿಸಿ. ಅದೇ ಸ್ಯಾಟಲೈಟ್ ಟಿವಿ ಅಲ್ಲ, ಯೂಟ್ಯೂಬ್ ಟಿವಿ ಚಾನೆಲ್ನಲ್ಲಿ ಆ ಹೆಸರನ್ನ ಹೇಳಿದ್ರೆ ಅವ್ರ ಪಬ್ಲಿಸಿಟಿ ಜಾಸ್ತಿ ಸಿಗ್ಬೋದು. ಅದನ್ನ ಹೇಳಕ್ಕೆ ನಾನು 2 ನಿಮಿಷ ಗಿಡಕ್ಕೆ ಪ್ರಯತ್ನ ಪಡ್ತೀನಿ. ಆ ಯೂಟ್ಯೂಬ್ ಚಾನೆಲ್ನಲ್ಲಿ ಒಂದು ಬರುತ್ತೆ ತುಣುಕು. ಏನು ಅಂಶ ಅಂದರೆ, ಪಾಂಡುಪುರ ತಹಶೀಲ್ದಾರ್ ಭ್ರಷ್ಟ ಲಂಚಕೋರ ತಿಂದು ಹಂಗಾಗಿದೆ, ಸಾಕ್ಷಿ ಸಂಬಂಧ ಸಿಕ್ಬಿಟ್ಟಿದೆ ಕೊಡ್ತಾರೆ. ಅದರಲ್ಲಿ ಗೋಪಾಲ್ ಅನ್ನೋ ಹೆಸರನ್ನು ಬಳಸ್ಕೊಂಡು ಅವರನ್ನು ಅಡವಿಟ್ಟು ಇಷ್ಟು ದುಡ್ಡು ಕೊಟ್ಟರು ಅಂತ ಆಪಾದನೆ ಮಾಡ್ತಾರೆ. ಈಗ ನೀವು ತೆಗೆದು ನೋಡ್ಬೋದು, ನಮ್ಮ ಕಚೇರಿಗೆ ನಾವು ಈಗ ಬಂದ ಮೇಲಿಂದ ಗೋಪಾಲ್ ಅಂತಕ್ಕಂಥ ವ್ಯಕ್ತಿ ಯಾವುದೇ ಒಂದು ಕಡತವನ್ನು ನಾವು ಹ್ಯಾಂಡಲ್ ಮಾಡಿಲ್ಲ, ಅಥವಾ ಗೋಪಾಲ್ ಅಂತವ್ರು ಕೂಡ ಬಂದ್ಬಿಟ್ಟು ಇಂಥ ಬೇರೆ ಕೆಲಸ ಇದೆ ಅಂತ ನಮಗೆ ಯಾರು ಬಂದಿಲ್ಲ, ಪೇರೆಂಟ್ಸ್ದಾಗಲಿ ಇಂಥವನ್ನು ಬಂದಿಲ್ಲ. ಅದೇ ರೀತಿ ಆಫೀಸ್ನಲ್ಲಿ ಪ್ರೊಸೆಸ್ ಇರ್ತಕ್ಕಂಥ ಫೈಲ್ ನೋಡ್ಕೊಂಡು ಆ ಗೋಪಾಲ್ ವ್ಯಕ್ತಿಗೆ ಸಂಬಂಧಪಟ್ಟ ಯಾವುದೇ ಕಡತಗಳು ನಮ್ಮಲ್ಲಿಲ್ಲ. ಆ ಚಾನೆಲ್ ಅವರು ನಮ್ಗೆ ಯಾವುದನ್ನು ಕಾಂಟ್ಯಾಕ್ಟ್ ಮಾಡ್ದಂಗೆ, ಯಾವುದೇ ಒಂದು ಸಾಕ್ಷಿ ಆಧಾರ ಇಲ್ಲದಂಗೆ ಒಂದು ಹರಿಬಿಡ್ತಾರೆ ಸುದ್ದಿನ. ಆ ಹರಿಬಿದ್ದ ಸುದ್ದಿ ಗೊತ್ತಾದ ಮೇಲೆ ನಾನು ನೇರವಾಗಿ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮೌಖಿಕವಾಗಿ ಫೋನ್ನಲ್ಲಿ ಮಾತಾಡಿದಾಗ ಮುಂದಿನ ಕ್ರಮವಹಿಸೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಆಗ್ತೀನಿ. ನಿನ್ನೆ ಆಫೀಸ್ ಕೆಲಸ ಮತ್ತು ಒಂದು ಪ್ರಮುಖವಾದ SC/ST ಸಭೆ ಇರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಹೋದ ಸಂದರ್ಭದಲ್ಲಿ ಸುಮಾರು ಟೈಮ್ ಹಿಡಿತೆಲ್ಲ ಮಾಡ್ಕೊಂಡು ಕೊಡೋ ಹೊತ್ತಿಗೆ, ಕಂಪ್ಲೇಂಟ್ ಕೊಟ್ಟು ಮುಗಿಯೋ ಹೊತ್ತಿಗೆ ಆ ಚಾನಲ್ನಿಂದ ಆ ಸುದ್ದಿ ಪ್ರಸಾರ ನಿಂತು ಹೋಗಿದೆ. ಅದನ್ನು ಅವರು ಡಿಲೀಟ್ ಮಾಡ್ಕೊಂಡಿದ್ದಾರೆ. ಇದು ಮೊನ್ನೆ ಆಗಿರ್ತಕ್ಕಂಥ ವಿಷಯ. ಈ ವಿಷಯದ ಬಗ್ಗೆ ಕೆಲವಷ್ಟು ಪತ್ರಿಕಾ ಮಾಧ್ಯಮಗಳು ಇರ್ಬೋದು, ಮತ್ತೊಬ್ಬರು ನಿನ್ನೆ ಮಧ್ಯಾಹ್ನ ನಾನು SC/ST ಕುಂದಕೂರು ಸಭೆ ಕಚೇರಿಯಿಂದ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗೋ ಸಮಯದಲ್ಲಿ ಒಬ್ರು ಬಂದ್ಬಿಟ್ಟು, ಸರ್ ಬೈಟ್ ಬೇಕು. ಬೈಟ್ ಅಂದ್ರೆ ಏನ್ ಬೈಟು ಅಂದ್ರೆ ಹಿಂಗಾಗಿದೆ, ಏನಾಗಿದೆ, ಆಯ್ತಪ್ಪ ಸಭೆ ಮುಗಿಲಿ ಆದ್ಮೇಲೆ ಕೊಡೋಣ ಬೈಟ್ ಅಂತ ಹೇಳಿದಕ್ಕೆ ಒಬ್ರು ಅಪ್ರೋಚ್ ಮಾಡಿದ್ದು. ಉಳಿದಂತೆ ಇಲ್ಲಿರ್ತಕ್ಕಂಥ ನೀವು ಕೂಡ ಮಿತ್ರರು ಕೂಡ ನಿನ್ನೆ ಸಭೆಯಲ್ಲಿ ಪತ್ರಕರ್ತರಾಗಿ ಬಂತು SC/ST ಸಮುದಾಯದ ಒಂದು ಪ್ರತಿನಿಧಿಗಳಾಗಿ ಕೂಡ ಭಾಗವಹಿಸಿದ್ರಿ. ಅದು 2 ಗಂಟೆ 3 ಗಂಟೆ ಸಭೆ ನಡೆದು ಸುಮಾರು 6 ಗಂಟೆ ಹೊತ್ತಿಗೆ ಸಭೆ ಮುಗಿತು. ಅದು ಬಂದ್ಮೇಲೆ ಆಫೀಸ್ ಕೆಲಸ ಮಾಡ್ಕೊಂಡು ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮುಗಿಸೋ ಹೊತ್ತಿಗೆ ರಾತ್ರಿ ಲೇಟ್ ನೋಡಿದಾಗ ಮತ್ತೊಂದು ಮತ್ತೊಂದು ಕ್ಲಿಪ್ ಹಾಕ್ತಾರೆ. ಏನಂತ, ಈ ಲಂಚದ ಸುಳಿಯಲ್ಲಿ ಸಿಕ್ಕು ಬಿದ್ದ ಏನು ತಾಲೂಕು ತಹಶೀಲ್ದಾರ್ ಪಾಂಡುಪುರ ತಹಶೀಲ್ದಾರ್ ಬಸವರೆಡ್ಡಪ್ಪ ನನ್ನ ಫೋಟೋ ಕೂಡ ಹಾಕ್ತಾರೆ. ಫೋಟೋ ಹಾಕಿದ್ದು ಸಿಕ್ಕಿ ಬಿದ್ದಿದ್ರೆ ನಮ್ಮನ್ನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಇಲ್ಲೇ 6 ಗಂಟೆವರೆಗೂ ಮೀಟಿಂಗ್ ಮಾಡ್ತಾ ಇದ್ದೀವಿ. ಆ ಸಮಯದಲ್ಲಿ ಬಂದು ಆಫೀಸಿನ ಫೋಟೋ ತಗೊಂಡು ಹೋಗಿ ಮೇಲ್ಗಡೆ ತಗೊಂಡು ಗಾಳಿ ತೋರಿಸ್ಬಿಟ್ಟು ಹಿಡ್ಕೊಂಡೇ ಹೋಗಿರೋ ರೀತಿ ಒಂದು ಸುದ್ದಿನ ಬಿತ್ತರಣೆ ಮಾಡಿದರು. ಅದು ಈ ಚಾನಲ್ನಲ್ಲಿ. ಈಗ ಯಾವ ರೀತಿ ಈ ಬೆಂಗಳೂರು ಚಾನಲ್ ಮೇಲೆ ಕ್ರಮವಹಿಸಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನೋ ಅದೇ ಕಂಪ್ಲೇಂಟನ್ನು ನಾನು ಈಗ ಯಾವ ಚಾನಲ್ ಸುದ್ದಿ ಪ್ರಕಟವಾಗಿದೆ
ಅವರ ವರದಿಗಾರರ ಮೇಲೆ ಮತ್ತು ಚಾನೆಲ್ ಮಾಲೀಕರ ಮೇಲೆ ಮಾನನಷ್ಟ ಮುದ್ರಣಕ್ಕೆ BNSS ಟ್ರಿಪಲ್ ಟಿ ಪ್ರಕಾರ ಏನು ಅವಕಾಶ ಇದೆ ಅದನ್ನು ಬಳಸಿಕೊಂಡು ಕಂಪ್ಲೇಂಟ್ ಕೊಡ್ತೇನೆ. ಇಲ್ಲಿ ನೀವು ಗಮನಿಸಿದಂಗೆ ನಾನು ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ, ಯಾರಿಂದಲೂ ಕೂಡ ಲಂಚವನ್ನು ಸ್ವೀಕರಿಸಿಲ್ಲ. ಬಂದಿರತಕ್ಕಂಥವ್ರು ಎಷ್ಟೇ ಜನ ರೈತರು ಕೂಡ ಆಚೆ ವೇಟ್ ಮಾಡ್ತಾರೆ, ಕೇಳಬಹುದು, ರ್ಯಾಂಡಮ್ ಆಗಿ ಕೇಳ್ಬೋದು. ನಾನು ಯಾರು ಫೈಲ್ ಕ್ಲಿಯರ್ ಮಾಡಿದ್ದೀನಿ ಆ ಸರ್ವೆ ಪಟ್ಟಿ ಆಫೀಸಲ್ಲಿ ಸಿಗಿದೆ, ಅವ್ರನ್ನ ಅಪ್ರೋಚ್ ಮಾಡಿ ಕೇಳ್ಕೊಂಡ್ರು ಇಂಥ ಕಡೆಯಿಂದ ದುಡ್ಡು ತಗೊಂಡು ಕೆಲಸ ದುಡ್ಡು ಡಿಮಾಂಡ್ ಮಾಡಿ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಯಾವುದೇ ಇಲ್ಲಿ ದಾಖಲೆ ಇಲ್ಲ. ಈ ಹಿನ್ನೆಲೆಯಲ್ಲಿ ನನ್ನ ಏನೊಂದು ವ್ಯಕ್ತಿತ್ವಕ್ಕೆ ಮೆಸಿ ಬೆಳೆಯಬೇಕು, ಇವ್ರು ನೆಂಗೋ ಇಲ್ಲಿಂದ ಓಡಿಸ್ಬಿಟ್ಟು ಯಾರ್ಯಾರೋ ಏನೇನೋ ಕಮಿಟ್ ಆಗಿರೋ ಕೆಲಸಗಳಿಗೆ ನಮ್ಮ ರಜಾಕ್ಸ್ ಕಳಿಸ್ಬಿಟ್ಟು ಅವರು ಕುಂತಿಲ್ಲ, ಫೈಲ್ ಕ್ಲಿಯರ್ ಮಾಡಿಸ್ಬೇಕು ಅಂತ ಕೆಲವು ಹುನ್ನಾರ ನಡೆಸಿದ್ದು ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಚಾಲೆಂಜ್ ಮಾಡ್ಕೋತೀನಿ. ಆದರೆ ಲೋಕಲ್ ಚಾನೆಲ್ ಅವರು ನಮ್ಮ ಜೊತೆಗೆ 24 hours ಓಡಾಡ್ಕೊಂಡು ಇಟ್ಕೊಂಡವರು ಯಾವುದನ್ನು ಹಿಂದೆ ಮುಂದೆ ವಿಚಾರ ಮಾಡ್ದಂಗೆ ಯಾವನೋ ಬೆಂಗಳೂರನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಸುದ್ದಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನೇರವಾಗಿ ನೀವು ಲಂಚದ ಬಯಲಿ ಸಿಕ್ಕಿ ಬಿದ್ದ ಪಾಂಡವಪುರ ತಹಶೀಲ್ದಾರ್ ಅಂತ ಹಾಕಿ ನೀಟಾಗಿ ಬಿಸೋರಡ್ಡೆ ಪಾರೋಡ ಅಂತ ಹಾಕಿದ್ದಾರೆ. ಆ ಕ್ಲಿಪ್ ನೀವು ನೋಡಿರ್ಬೋದು. ಅದ್ರ ಬಗ್ಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಶಾಸನಬದ್ಧವಾಗಿ ಏನೇನು ನನಗೆ ಅವಕಾಶ ಇದೆ ಬಳಸ್ಕೊತೀನಿ. ಈಗ ನಿಮ್ಗೆಲ್ಲ ಗೊತ್ತಿರೋ ರೀತಿ ನಮ್ಮ ಪ್ರಜಾಪ್ರಭುತ್ವಕ್ಕೆ ದೃಢವಾದ ವಿಶ್ವಾಸ ಇದೆ. ನಾನು ಟೋಟಲ್ ಈಗ 40 ವರ್ಷ ಸರ್ವಿಸ್ ಮಾಡಿದ್ದೀನಿ. ಡಿಫೆನ್ಸ್ ಅಲ್ಲಿ 20 ವರ್ಷ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 19 ವರ್ಷ, 1 ವರ್ಷ ಪ್ರೈವೇಟ್ ಅಲ್ಲಿ. ಈ 40 ವರ್ಷದ ಸರ್ವಿಸ್ ನಲ್ಲಿ ಯಾವುದೇ ಕಪ್ಪು ಚಿಕ್ಕಿ ಇರೋದಕ್ಕೆ ನಾನು ಕೆಲಸ ಮಾಡ್ಕೊಂಡು ಬಂದಿದೆ. ನನ್ನ ವಯಸ್ಸು ಇದು ಗಂಟಾಘೋಷವಾಗಿ ಮಾಡಿದ್ವಿ, ಜೋರಾಗಿಂದ ಇರ್ಬೋದು, ನಾನು ಮೃದು ಸ್ವಭಾವದಲ್ಲಿ ಇರ್ಬೋದು, ಮಾತಾಡೋದ್ರೊಳಗೆ ನಿಮ್ಮೆಲ್ಲರೊಂದಿಗೂ ಖುಷಿಯಿಂದ ಇರ್ಬೋದು. ಹಂಗಂತಿಕೊಂಡು ನಾನು ಯಾವುದೇ ಕಾರಣಕ್ಕೂ ವೀಕ್ ಅಂತ ತಿಳ್ಕೊಂಡ್ರೆ ಅದು ನನಗೆ ಏನು ಇದ್ದಾರೆ ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಹಾಕ್ಬಿಟ್ಟು ನನಗೇನು ತೊಂದರೆ ಕೊಡ್ಬೇಕು ಅಂತ ಕೈಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನೇರವಾಗಿ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ. ನನಗೂ ಈ ಮಾಧ್ಯಮದ ಸುದ್ದಿಗೂ ಯಾವುದೂ ಸಂಬಂಧವಿಲ್ಲ. ಸಂಬಂಧದ ಸುದ್ದಿಯನ್ನು ಆಧರಿಸಿಕೊಂಡು ಲೋಕಲ್ ಚಾನೆಲ್ ನಲ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿದ್ದು ನೀವು ನೋಡಿರ್ಬೋದು. ಅದನ್ನು ಪರಿಶೀಲನೆ ಮಾಡ್ಕೋಬೇಕು. ನಮ್ಮ ಪ್ರಜಾಪ್ರಭುತ್ವಕ್ಕೆ 4 ಸ್ತಂಭಗಳಿದೆ. ಒರಿಜಿನಲ್ ಡಿಫೈನ್ ಆಗಿದ್ದು ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಈಗ ಪತ್ರಿಕಾರಂಗ, ಮೀಡಿಯಾ ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ಪ್ರಜಾಪ್ರಭುತ್ವ ಮುಂದೆ ನಿಲ್ಸ್ಕೊಳ್ಳೋದಕ್ಕೆ ಒಂದು ಸಹಕಾರಿಯಾಗಿದೆ. ಅದನ್ನ ಯಾವ್ದು ಹಿಂದೆ ಮುಂದೆ ನೋಡಿದಂಗೆ ಯಾವುದೇ ಒಂದು ಪ್ರಚಾರಕ್ಕೋಸ್ಕರ ಇರ್ಬೋದು ಅಥವಾ ಯಾರ್ದೋ ಒಬ್ರು ಮಾತು ಕೇಳಿಟ್ಕೊಂಡು ಒಂದೇ ಒಂದು ಚಾನಲ್ ಲೋಕಲ್ ಹಾಕಿದ್ದಾರೆ. ಅವ್ರ ಬಗ್ಗೆ ನಾನು ಕ್ರಮ ಗ್ಯಾರಂಟಿ ತಗೋತೀನಿ. ಈ ಸಭೆ ಮುಗಿಸ್ಕೊಂಡು ನಿನ್ನೆ ಯಾವ ತರ ಹೋಗಿದ್ದು ಕಚೇರಿ ಹೋದ್ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಅದ್ರ ಪ್ರಕಾರ ಅವ್ರಿಗೆ ಏನು ಶೋಕಾಸ್ ನೋಟಿಸ್ ಕೊಡಬೇಕು, ವಕೀಲರು ಹೈರ್ ಮಾಡ್ಕೊಂಡಿದ್ದೀನಿ. ಅದನ್ನ ಮಾನಹಾನಿ ನಷ್ಟಕ್ಕೆ ಏನು ಕ್ಲೇಮ್ ಮಾಡ್ಕೋಬೇಕು ಅದನ್ನ ಕ್ಲೇಮ್ ಮಾಡ್ಕೋತೀನಿ. ಯಾಕಂದ್ರೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಅಲ್ಲಿನೂ ಪ್ರತಿಯೊಂದಕ್ಕೂ ರೂಲ್ ಇದೆ. ಇಲ್ಲೂ ಕೂಡ ನಾವು ಏನ್ ರೂಲ್ ಮಾಡ್ಕೊಂಡ್ರು ನಾವು KLR ಆಕ್ಟ್ ಪ್ರಕಾರ ಮಾಡ್ತೀವಿ. ನಾವು KLR ರೂಲ್ಸ್ ಇದೆ, ಒಂದು ಗ್ರ್ಯಾಂಡ್ ರೂಲ್ಸ್ ಏನ್ ಮಾಡಿದ್ರು ಕೂಡ ನಮ್ಗೆ ಸೆಕ್ಷನ್ಸ್ ಇದೆ, ಅದ್ರ ಪ್ರಕಾರ ಕೆಲಸ ಮಾಡ್ತೇವೆ. ಹೌದಾ? ಎಲ್ಲಿ ಹೋದ್ರು ನಮ್ಮ ಭಾರತ ಸಂವಿಧಾನ ಇರಲಿ, ಜಗತ್ತಿನ ಯಾವುದೇ ಒಂದು ಸಿವಿಲೈಸ್ ವ್ಯವಸ್ಥೆಯಲ್ಲಿ ಆ ರೂಲ್ಸ್ ಅಂತ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ರೂಲ್ಸ್ ಇದ್ದೇ ಇದಾವೆ. ರೂಲ್ಸ್ ಈ ಕೋರ್ಟ್ ಅಲ್ಲೂ ಕೂಡ ಅಂಡರ್ ವಿಚ್ ಸೆಕ್ಷನ್ ಗೋಯಿಂಟ್ ಅಪೀಲ್ ಅಂತ ನನಗಿರೋ ಅವಕಾಶ ಹೇಳಿದ್ದು BNSS 222 ಅವಕಾಶ ಇದೆ. BNS 356 ಯಾವ ಶಿಕ್ಷೆ ಅಂತ ಮಾಡಿದ್ದಾರೆ. ಈ ಪ್ರತಿಯೊಂದನ್ನು ನಾವು ಈಗಾಗಿದೆ, ಇವತ್ತಿಂದಲ್ಲ. ನಮ್ಮ ಭಾರತ ದೇಶದಲ್ಲಿ ಕೂಡ 100 ವರ್ಷ 200 ವರ್ಷದ ಹಳೆಯ ಕಾನೂನುಗಳನ್ನ ಪರಿವರ್ತನೆ ಮಾಡ್ಕೊಂಡು ಇವತ್ತಿನ ಸ್ಥಿತಿಗೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿ ಡಿಫೆನ್ಸ್ ಅಲ್ಲಿ ಏನಿರ್ತಂದ್ರೆ ಈ ರೀತಿ ನಾವು ವಿ ಆರ್ ನಾಟ್ ಹ್ಯಾಂಡ್ಲಿಂಗ್ ಪೀಪಲ್. ಇಲ್ಲಿ ಏನಾದ್ರೆ ನಾವು ಸಾರ್ವಜನಿಕ ಇರಬೇಕು. ಇರುವಾಗ ನಾವು ಕೇಳ್ಬೇಕು ಅವ್ರನ್ನ. ಈ ಬಂದವ್ರಿಗೆ ಪಾಕಿಸ್ತಾನ ಎನಿಮೆ ಓಡಿಸ್ದಂಗೆ ಪಬ್ಲಿಕ್ ನನ್ನ ಎನಿಮೆ ತಿರ್ಬೇಕಾಗಲ್ಲ. ಅವರಿಂದನೇ ಕೆಲಸ ಮಾಡ್ತಿರೋದು. ನಾವು ಕೆಲಸ ಮಾಡ್ತಿರೋದು ಸರ್ಕಾರ ಇರಲಿ, ನಮ್ಮ ಆಫೀಸ್ ಇರಲಿ, ಸಾರ್ವಜನಿಕರಿಗೆ ಸೇವೆ ಕೊಡ್ತಿರೋದು. ಇದು ಡಿಫರೆನ್ಸ್. ಹಿಂಗಿರುವಾಗ ನಾವು ಆ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೇವೆ. ಈ ಅಲ್ಲೂ ಕೂಡ ಡಿಫೆನ್ಸ್ ಇರುವಾಗಲೂ ಕೂಡ ಕೆಲವಷ್ಟು ಮಾಪ್ ಕಂಟ್ರೋಲ್ ಡ್ಯೂಟಿ ಆಗ್ತದೆ. ಅವಾಗ ಹೋಗ್ಬಿಟ್ಟು ಶೂಟ್ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ವೆರಿ ಪೇಷೆಂಟ್ಲಿ ಹ್ಯಾಂಡ್ಲಿಂಗ್. ಈಗ ನೋಡಿರ್ಬೋದು, ಬಾಂಬೆ ದಾಳಿ ಆದಾಗೂ ಕೂಡ NSC ಅವ್ರು ಬಂದು ಮಾಡ್ಕೊಂಡು ಹೆಂಗೆ ಯಾವ ರೀತಿ ಕ್ರೌಡ್ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ನೋಡ್ತೀವಿ. ಅಲ್ಲೂ ಟೀಮ್ ವರ್ಕ್ ಇರುತ್ತೆ ಡಿಫೆನ್ಸ್ ಅಲ್ಲೂ. ಇಲ್ಲೂ ಕೂಡ ಟೀಮ್ ವರ್ಕ್. ನಾನು ನೋಡಿ VA ಅಂತ ಇಟ್ಕೊಂಡು RI ಇಟ್ಕೊಂಡು TT ಇಟ್ಕೊಂಡು ಕಚೇರಿಯಲ್ಲಿ ಕೇಸ್ ಹೋಗ್ತಾರೆ, ಸೃಷ್ಟಿಸ್ತಾರೋದು. ಒಂದು ಕೆಲಸ ಆಗ್ಬೇಕಂದ್ರೆ ಟೀಮ್ ವರ್ಕ್ ಅಲ್ಲೇ ಕೆಲಸ ಆಗೋದು. ಟೀಮ್ ವರ್ಕ್ ಅಲ್ಲಿ ನಾನು ಕೆಲಸ ಮಾಡೋದು ಅನುಭವ ಇದೆ. ಇಲ್ಲೂ ಟೀಮ್ ಅಲ್ಲಿ ವಿಶ್ವಾಸ ಕೆಲಸ ಮಾಡ್ತಿದ್ದೀನಿ. ಇನ್ನ ಸಮಾಧಾನ ಆಯ್ತು ಇಲ್ಲ ಅನ್ನೋದು ಅದು ಎಂಡ್ ಯೂಸರ್ ಮೇಲೆ ಡಿಪೆಂಡ್ ಇರುತ್ತೆ. ನಿಮ್ಗಳ ಸಹಕಾರದಿಂದ ನಾನು ಇನ್ನೊಂದು 4 ದಿನ ಸರ್ವಿಸ್ ಇದೆ. ಸರ್ವಿಸನ್ನ ನಿಶ್ಚಿತ ಸರ್ವಿಸ್ ಮುಗಿಸ್ಬಿಟ್ಟು ನಾನು ಒಳ್ಳೆ ರೀತಿಯಿಂದ ಹೆಸರು ಗಳಿಸ್ಕೊಂಡು ಹೋಗೋದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ತೆ.